ಈ ವಾರದಲ್ಲಿ ನೀವು ಗಮನಿಸೋದಾದರೆ ಒಂದು 2-3 ದಿವಸ ನ್ಯೂಸ್ ನೀವು ಕೇಳಿರ್ಬೋದು. ಅಮೇರಿಕಾದಲ್ಲಿ ಟ್ರಂಪ್ ಬಂಟ ಎಂಬುದಾಗಿ ಕರೆಸಲ್ಪಟ್ಟಂಥ ಒಬ್ಬ ವ್ಯಕ್ತಿಯನ್ನು ಗುಂಡುಕ್ಕಿ ಕೊಂದರು. ಅದನ್ನು ಅನೇಕ ನ್ಯೂಸ್ ಚಾನೆಲ್ಗಳು ತಪ್ಪಾಗಿ ಪ್ರತಿಬಿಂಬಿಸ್ತಾ ಇದೆ. ನಮ್ಮ ರಾಜ್ಯಗಳಲ್ಲಿ, ನಮ್ಮ ದೇಶದಲ್ಲಿ ಕೂಡ ಅವನು ಸತ್ತಿದ್ದಕ್ಕೆ ನಿಜವಾದ ಕಾರಣ ಜನರಿಗೆ ಗೊತ್ತಿಲ್ಲ. ಆದರೂ ಅವನ ಬಗ್ಗೆ ಹೇಳಿದಂಥ ಇಷ್ಟು ಸುಳ್ಳುಗಳು ಅವನನ್ನು ಕೆಟ್ಟ ವ್ಯಕ್ತಿಯಾಗಿ ತೋರಿಸ್ಬಿಡ್ತು. ಇವತ್ತಿನ ನ್ಯೂಸ್ ಪೇಪರ್ ಬೆಳಗ್ಗೆ ಕೂಡ ಈ ಚಾರ್ಲಿ ಕರ್ಕ್ ಅನ್ನುವಂಥ ವ್ಯಕ್ತಿ ಯಾರು? ಈತ ಯೇಸು ಸ್ವಾಮಿಯನ್ನು ನಂಬಿದ್ದರಿಂದ ಈ ಜಗತ್ತಿನಲ್ಲಿ ಗಮನ ಇಟ್ಟು ಕೇಳ್ರಿ, 2 ಫೋರ್ಸ್ ಇದೆ. ಒಂದು ಸತ್ಯ ಅನ್ನುವಂಥ ಶಕ್ತಿ, ಇನ್ನೊಂದು ಸುಳ್ಳು ಅನ್ನುವಂಥ ಶಕ್ತಿ. ಒಂದು ಬೆಳಕು ಅನ್ನುವಂಥ ಶಕ್ತಿ, ಇನ್ನೊಂದು ಕತ್ತಲೆ ಅನ್ನುವಂಥ ಶಕ್ತಿ. ಒಂದು ಪಾಪ ಅನ್ನುವಂತಹ ಶಕ್ತಿ, ಇನ್ನೊಂದು ಪರಿಶುದ್ಧತೆ ಅನ್ನುವಂಥ ಫೋರ್ಸ್. ಈ 2 ಫೋರ್ಸ್ಗಳಲ್ಲಿ ಯಾವಾಗಲೂ ಯುದ್ಧ ಇದೆ. ಅಮೆರಿಕಾದಲ್ಲಿ ಇದನ್ನು ಲೆಫ್ಟಿಸ್ಟ್ ರೈಟಿಸ್ಟ್ ಅಂತ ಕರೀತಾರೆ. ಬಲಪಂಥೀಯರು ಎಡಪಂಥೀಯರು ಅಂತ ಕರೀತಾರೆ. ಒಂದು ಗುಂಪಿನ ಸಂಗಡಿಗರು ಅಲ್ಲಿ ತಂದಂಥ ರೂಲ್ಸ್ಗಳಲ್ಲಿ ಅವರು ಓದುವಂಥ ಮಕ್ಕಳುಗಳು ಓದುವಂತಹ ಸ್ಕೂಲ್ಗಳ ಪಾಠದಲ್ಲಿ ಗಮನ ಇಟ್ಟು ಕೇಳ್ರಿ, ನೀವು ಬೇರೆ ಲಿಂಗಗಳನ್ನು ಬದಲಾಯಿಸ್ಬೋದು ಅಂತ ಪಾಠಗಳಿದೆ. ಇನ್ಫ್ಯಾಕ್ಟ್ ನೀವು ಸಲಿಂಗ ಕಾಮಿಗಳಾಗ್ಬೋದು ಅಂತ ಪಾಠಗಳಿದೆ. ಎಲ್ಲಿ? ಅಮೇರಿಕಾದ ಪಾಠದ ಪುಸ್ತಕಗಳಲ್ಲಿ, ಕಾಲೇಜ್ಗಳಲ್ಲಿ. ಅಮೇರಿಕಾನ ಭಾಳಷ್ಟು ಜನ ಬಯಸ್ತಾ ಇದ್ದಾರೆ ಹೋಗ್ಲಿಕ್ಕೆ. ಆದರೆ ನಿಜವಾಗಲೂ ಭಾರತದಂಥ ಒಂದು ಒಳ್ಳೆಯ ರಾಷ್ಟ್ರ ನನಗೆ ತಿಳಿದ ಮಟ್ಟಿಗೆ ಇವತ್ತು ಸೇಫಾಗಿ ಯಾವುದೂ ಇಲ್ಲ. ಯಾಕಂದರೆ ಆ ದೇಶಗಳಲ್ಲಿ ನೀವು ಸಮೃದ್ಧಿಯನ್ನು ನೋಡ್ತಿದ್ದೀರಾ, ಆದರೆ ಅಲ್ಲಿ ಕ್ರೈಸ್ತ ದೇಶ ಅನ್ನುವಂಥ ಸ್ಥಳಗಳಲ್ಲಿ ಕ್ರಿಸ್ತನಿಗೆ ವಿರುದ್ಧವಾಗಿ ನಡೀತಿರುವಂಥ ಕಾರ್ಯಗಳು. ಯಾಕಂದರೆ ದಶಾಜ್ಞೆಯನ್ನು ಸ್ಕೂಲ್ಗಳು ತೆಗೆದುಹಾಕಿದ್ದಾಗಿತ್ತು. ಅನೇಕ ರೂಲ್ಸ್ಗಳು ಚೇಂಜ್ ಆಯಿತು. ಅಬಾಷನ್, ಮಕ್ಕಳುಗಳನ್ನು ಗರ್ಭಪಾತ ಮಾಡಿ ಕೊಲೆ ಮಾಡುವಂಥದ್ದನ್ನು ಲೀಗಲ್ ಆಗಿ ಒಪ್ಪಿಸ್ಕೊಡ್ತು ಅಮೇರಿಕಾ. ಸಲಿಂಗ ಕಾಮಗಳು, ಗಂಡು ಗಂಡನ್ನು ಮದುವೆ ಆಗ್ಬೋದು, ಹೆಣ್ಣು ಹೆಣ್ಣನ್ನು ಮದುವೆ ಆಗ್ಬೋದು. ಇದನ್ನೆಲ್ಲ ಪಾಠಗಳಲ್ಲಿ ಸೇರಿಸಿದ್ದನ್ನು ಚಾರ್ಲಿ ಕರ್ಕ್ ನೋಡಿದಾಗ ಅವನೊಳಗಡೆ ಯೇಸುವನ್ನು ರಕ್ಷಣೆ ಹೊಂದಿದಂತಹ ವ್ಯಕ್ತಿಗೆ ಒಂದು ಬೆಂಕಿ ಹುಟ್ಕೊಂಡು ತನ್ನ 18ನೇ ವಯಸ್ಸಿನಲ್ಲಿ ಕಾಲೇಜ್ಗಳಿಗೆ ಹೋಗಿ ಚರ್ಚೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ಎಲ್ಲ ವ್ಯಕ್ತಿಗಳ ಹತ್ರನೂ ಸಿಗುವಾಗಲೆಲ್ಲ ದೇವರ ಬಗ್ಗೆ ಹೇಳ್ದ. ಅವನ ನಂಬಿಕೆಯನ್ನು ನ್ಯೂಸ್ ಚಾನೆಲ್ಗಳಲ್ಲಿ ಟರ್ನಿಂಗ್ ಪಾಯಿಂಟ್ USA ಅನ್ನುವಂಥ ಒಂದು ಸೇವೆಯನ್ನು ಅವನು ಸ್ಥಾಪಿಸ್ತಾನೆ. 31 ವಯಸ್ಸುವರೆಗೂ. ಯಾಕಂದರೆ ವಿಚ್ಛೇದನ, ಮದುವೆ ಮಾಡಿಕೊಂಡವರು 3-4 ಜನರ ಜೊತೆ ತಿರುಗುವಂಥದ್ದನ್ನೆಲ್ಲ ನೋಡಿದಂಥ ಚಾರ್ಲಿ ಕರ್ಕ್ ಒಬ್ಬ ಯೌವನಸ್ಥನಾಗಿ ವಿವಾಹಕ್ಕೆ ಗೌರವ ಕೊಟ್ಟು ತನ್ನ 2 ಮಕ್ಕಳಿಗೆ ತಂದೆ ಆದಂಥ ಚಾರ್ಲಿ ಕರ್ಕ್. ನನಗೆ 2 ದಿವಸದಿಂದಲೂ ಬಹಳ ಮೈಂಡಲ್ಲಿ ಡಿಸ್ಟರ್ಬ್ ಆಗಿದ್ದೀನಿ ನಾನು ಮಾನಸಿಕವಾಗಿ ಕೂಡ. ಯಾಕಂದರೆ ಒಬ್ಬ ದೇವರ ಮನುಷ್ಯನಾದಂಥ ಚಾರ್ಲಿ ಕರ್ಕನ್ನು ಅವನು ಹೇಳಿದಂಥ ಬೋಧನೆಗಳಿಗೆ, ಅವನು ಮಾತಾಡಿದಂಥ ವಿಷಯಗಳಿಗೆ, ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳುಗಳೇ ಇದ್ದಾಗ ಅದನ್ನು ಸಹಿಸಿಕೊಳ್ಳಿಕ್ಕಾಗದೆ ಎಲ್ಲ ಕಡೆಯಲ್ಲೂ ಮಾತಾಡಿದಂಥ ಚಾರ್ಲಿ ಕರ್ಕನ್ನು ಒಬ್ಬ ಯೌವನಸ್ಥ 22 ವಯಸ್ಸಿನ ಹುಡುಗ ಕೇಳಿದಂಥ ಕೆಟ್ಟ ಸುದ್ದಿಗಳ ನಿಮಿತ್ತವಾಗಿ ಅವರನ್ನು ದ್ವೇಷಿ ಎಂಬುದಾಗಿ ಪಟ್ಟ ಇಟ್ಟು, ಅಫ್ಕೋರ್ಸ್ ಅವನು ರಾಜಕೀಯವಾಗಿ ಬಂದಿದ್ದ. ಅವನು ರಾಜಕೀಯವಾದಂಥ ಎಲ್ಲ ವ್ಯೂ ಪಾಯಿಂಟ್ಗಳನ್ನು ನಾನು ಒಪ್ಕೊಳ್ತೇನೆ ಅಂತ ಹೇಳಲ್ಲ, ಆದರೆ ಅವುಗಳನ್ನು ಮೀರಿ ಕ್ರಿಸ್ತನಿಗಾಗಿ ಅವನನ್ನು ಒಂದು ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ, ನೀವು ಜಗತ್ತಿನಲ್ಲಿ ಸತ್ ಮೇಲೆ ಜನ ನಿಮ್ಮನ್ನು ಹೇಗೆ ನೆನಪಿಸ್ಕೊಳ್ಬೇಕು? ಚಾರ್ಲಿ ಕರ್ಕ್ ಅವತ್ತು ಹೇಳ್ತಾನೆ, ಐ ವಾಂಟ್ ಟು ಬಿ ರಿಮೆಂಬರ್ಡ್ ಆಸ್ ಎ ಕರೇಜ್ ಫಾರ್ ಮೈ ಫೇತ್. ನನ್ನ ನಂಬಿಕೆಗಾಗಿ ಒಬ್ಬ ಧೈರ್ಯಶಾಲಿ ಎಂಬುದಾಗಿ ನನ್ನನ್ನು ಗುರುತಿಸಬೇಕು ಅಂತ ನನಗೆ ಆಸೆ ಅಂದ. ಅದೇ ರೀತಿ ಯೌವನಸ್ಥ ಮಕ್ಕಳುಗಳ ಹತ್ರ ಅವನು ಮಾತಾಡುವಾಗ ಅವ್ರಿಗೆ ಎಷ್ಟೋ ಹೇಳನ ಮಾಡ್ತಾರೆ. ಕಾಲೇಜ್ ಹುಡುಗರುಗಳ ಹತ್ರ ಅದನ್ನೆಲ್ಲ ಸಹಿಸ್ಕೊಂಡು ಮಾತಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಅಬಾರ್ಷನ್ ಮಾಡಿಕೊಳ್ಳುವಂಥದ್ದು ಅಮೇರಿಕಾದ ಕಾಲೇಜುಗಳಲ್ಲಿ ಬಹಳ ಡೈಲಿ ನಡೆಯುವಂತಹ ಸಂಗತಿಗಳು. ಸಾವಿರಾರು ಲಕ್ಷಾಂತರಗಳ ಮಕ್ಕಳುಗಳು ಸತ್ತಿದೆ. ಆದರೆ ಅದನ್ನೆಲ್ಲ ಮಾತಾಡ್ತಾ ಇದ್ದಂಥ ಅವನಿಗೆ ದಿಢೀರೆಂಬುದಾಗಿ ಬುಧವಾರ ಅವನ ಮೇಲೆ ಗನ್ ಬುಲೆಟ್ ಬಂದು ಅವನ ಅಲ್ಲೇ ಸತ್ತು ಬಿದ್ದ. ಚಾರ್ಲಿ ಕರ್ಕ್ ಇಲ್ಲ. ಸತ್ಯಕ್ಕಾಗಿ ನಿಲ್ಲುವವರು ಅನೇಕ ಸಾರಿ ಜೀವವನ್ನೇ ಕೊಡಬೇಕಾಗುತ್ತೆ. ಆದರೆ ಅವನ ಹೆಂಡತಿ ಹೇಳ್ತಿದ್ದಾಳೆ, ಈ ಸೇವೆ ನಿಲ್ಲದೇ ಇಲ್ಲ, ಇದನ್ನು ನಾನು ಕಂಟಿನ್ಯೂ ಮಾಡ್ತೇನೆ. ಹಲ್ಲೆಲೂಯಾ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೆಳಕಿಗೂ ಕತ್ತಲೆಗೂ ಒಂದು ಯುದ್ಧ ಇದೆ, ಸತ್ಯಕ್ಕೂ ಸುಳ್ಳಕ್ಕೂ ಒಂದು ಯುದ್ಧ ಇದೆ.